ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನೇರವಾಗಿ ಕ್ವಶನ್, ನೇರವಾಗಿ ಉತ್ತರ. ನನ್ನ ಚೊಕ್ಕಿ ಗುರುತಿನ ಸಂಖ್ಯೆ 1968 ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲಿರುವಂತಹ ಸಮಸ್ಯೆ ಮಾನ್ಯ ಸಭಾಪತಿಗಳೇ. ನಾನು ಸಚಿವರನ್ನ ತುಂಬಾ ಖುಷಿ ಆಗೋದೇನು ಅಂದ್ರೆ ಈ ತರದ ಯಾವ್ದಾರ ಕ್ವಶನ್ ಹಾಕಿದಾಗ ಸಚಿವರು ನಮ್ಮಲ್ಲಿ ಕೇಳ್ತಾರೆ ಏನಿದ್ರದ್ದು ನಿಮ್ಮಲ್ಲಿ ಏನ್ ಸಬ್ ಕ್ವಶನ್ ಏನ್ ಬರ್ಬೋದು ಅಂತ. ಧನ್ಯವಾದಗಳು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಸರ್, ಪಾಪ ಅವರಲ್ಲಿರೋ ಆಸಕ್ತಿ ಸರ್, ನಿಜವಲ್ಲ ಆಸಕ್ತಿ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ. ಮಾನ್ಯ ಸಭಾಪತಿಗಳೇ, ಒಂದೂವರೆ ನಿಮಿಷದಲ್ಲಿ ಮುಗಿಸ್ತೀನಿ ಮಾನ್ಯ ಸಭಾಪತಿಗಳೇ. ನಂದೇನು ಅಂದ್ರೆ ಘನತ್ಯಾಜ್ಯ ವಿಲೇವಾರಿ ಇವತ್ತು ಎಲ್ಲಿಗೆ ಬಂದಿದೆ ಮಾನ್ಯ ಸಚಿವರೇ, ಇದೊಂದು ಮಾಫಿಯಾ. ನಾವೆಲ್ಲರೂ ಅಕ್ಸೆಪ್ಟ್ ಮಾಡಬೇಕು. ನಮಗೆ ಸೈಂಟಿಫಿಕ್ ಆಗಿ ಇದನ್ನ ಮಾಡಬೇಕು ಅನ್ನುವಂಥದ್ದನ್ನ ಪ್ರಯತ್ನಗಳು ನಮ್ಮ ಅಧಿಕಾರಿಗಳು ಮಾಡ್ತಾ ಇಲ್ಲ. ನಮ್ದೊಂದು 100 ಟನ್ ಘನತ್ಯಾಜ್ಯ ವಿಲೇವಾರಿ ಆಗುತ್ತೆ ಅಂದ್ರೆ ಅದಕ್ಕೆ 50 ಟನ್ನಿಗೆ ಮಾತ್ರ ಸೈಂಟಿಫಿಕ್ ಆಗಿ ಯೋಚನೆ ಮಾಡುವಂಥದ್ದನ್ನ ಆಗ್ತಾ ಇದೆ. ಆ ವಿಲೇವಾರಿಯಲ್ಲಿ ಎಲ್ಲಿ ತನಕ ಅಂದ್ರೆ ಇವತ್ತು ನಮಗೆ ಬೈ ಪ್ರಾಡಕ್ಟ್ಸ್ ಅದರಿಂದ ಆಗುವಂತ ಸುಮಾರು ಕೆಲಸಗಳನ್ನ ಮಾಡುವಂಥದ್ದನ್ನ ಇದೆ. ಆದ್ರೆ ಇದು ಒಂದು ಮಾಫಿಯಾ ಅಡಿಯಲ್ಲಿದೆ. ದಯಮಾಡಿ ಇದನ್ನ ಸರಿಯಾಗಿ ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಘನತ್ಯಾಜ್ಯ ವಿಲೇವಾರಿನೇ ದೊಡ್ಡ ನಮಗೆ ಹೆಡ್ಡೇಕ್ ಆಗುವಂತ ಚಾನ್ಸಸ್ ಇಡೀ ನಮ್ಮ ಕರ್ನಾಟಕದಲ್ಲಿ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ನಗರ ಮಟ್ಟದಲ್ಲಿ ಇರುವಂತಹ ಘನತ್ಯಾಜ್ಯವನ್ನ ತಗೊಂಡೋಗಿ ಗ್ರಾಮೀಣ ಪ್ರದೇಶದಲ್ಲಿ ಹಾಕುವಂಥದ್ದು, ಡಂಪಿಂಗ್ ಯಾರ್ಡ್ಗೆ ಹೋಗಿ ಹಾಕುವಂಥದ್ದನ್ನು ಕೂಡ ನಡೀತಾ ಇದೆ. ಇದರದ ಕೋಆರ್ಡಿನೇಷನ್ ಬಗ್ಗೆ ನೀವು ಮತ್ತೆ RDPR ಡಿಪಾರ್ಟ್ಮೆಂಟ್ ಅವರು ನೀವಿಬ್ರು ಸೇರಿ ಇದನ್ನ ಘನತ್ಯಾಜ್ಯ ವಿಲೇವಾರಿನ ಸರಿ ಮಾಡಲಿಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಅದಕ್ಕೇನು ನಿಮ್ಮ ಉದ್ದೇಶ, ಅದನ್ನ ಯಾವ ರೀತಿ ಮಾಡಕ್ಕೆ ಹೊರಟಿದ್ದೀರಾ ಅಂತ. ಮತ್ತೆ ನೀವೇ ಹೇಳ್ತೀರಾ ಇದರೊಳಗೆ ಸಮಸ್ಯೆಗಳು ಉಂಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಅಂತ. ಆ ಬಂದಿರೋದಕ್ಕೆ ನೀವು ಬರುವಂತ ಘನತ್ಯಾಜ್ಯದಲ್ಲಿ ಮತ್ತೆ ಬಹಳ ವಿಶೇಷವಾಗಿ ಇ ವೇಸ್ಟ್ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಇ ವೇಸ್ಟ್ ಬಗ್ಗೆ ಮತ್ತೆ ನಮ್ಮ ಮೆಡಿಕಲ್ ವೇಸ್ಟ್ ಅದರದ್ದನ್ನು ಕೂಡ ಇದನ್ನು ಮೂರನ್ನು ಕೂಡ ದಯಮಾಡಿ ಹೇಳ್ಬೇಕಾಗಿ ಕೇಳ್ಕೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಅರುಣ್ ಅವರು 2-3 ಪ್ರಶ್ನೆ ಕೇಳಿದ್ದಾರೆ. ಸಾಲಿಡ್ ವೇಸ್ಟ್ ಬಗ್ಗೆ ಮತ್ತೆ ಇನ್ನೂ ಒಂದು ದಿವಸ ULBನಲ್ಲಿ ಎಷ್ಟು ಟನ್ ವೇಸ್ಟ್ ಬರ್ತದೆ, ಅದು ಬೈಫಿಕೇಶನ್ ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಅದ್ರ ಸಲುವಾಗಿ ಆಲ್ರೆಡಿ ನಮ್ಮ ಸ್ವಚ್ಛ ಭಾರತ್ಲಿಂದ ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಲಿಂದ SBM 1, SBM 2 ಮತ್ತು ಅಮೃತ್ನಲ್ಲಿ ಸುಮಾರು ಸ್ಕೀಮ್ ನಮ್ಮ ULB ಟೋಟಲಿ ಇಡೀ ಸ್ಟೇಟ್ನಲ್ಲಿ 325 ULBs ಇದೆ. ಅದರಲ್ಲಿ 247ನಲ್ಲಿ ಆಲ್ರೆಡಿ ಇದು ಸೆಗ್ರಿಗೇಷನ್ದು ವರ್ಕ್ ನಡೀಲಿರ್ತದೆ. ಅದರ್ ULBsನಲ್ಲಿ ಅದರಲ್ಲಿ 127 ಹೊಸ ULBs ಇದೆ. ಮತ್ತೆ ಸ್ವಲ್ಪ ULBsನಲ್ಲಿ ಲ್ಯಾಂಡ್ ಇಶ್ಯೂ, ಕೋರ್ಟಿಂದು ಇಶ್ಯೂ ಆ ಥರ ಸಮಸ್ಯೆ ಆಗಿ ಅಲ್ಲಿ ವರ್ಕ್ ತಾವು ಏನು ಹಿಡಿದಿರಿ ನಡೀತಾ ಇಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಪಾರ್ಟ್ಮೆಂಟ್ಲಿಂದ DPR ಮಾಡಿದ್ದೆವು 47 ಪ್ಲೇಸಸ್ನಲ್ಲಿ. ಮತ್ತೆ ಬಯೋಮೆಡಿಕಲ್ ವೇಸ್ಟ್ನಲ್ಲಿ ಅದು ಒಂದು ತಾವು ಸಜೆಷನ್ ಕೊಟ್ಟಿದ್ರಿ. ಆಲ್ರೆಡಿ ಅದು ಬಯೋ ವೇಸ್ಟ್ಗೆ ಸುಮಾರು ಕಡೆ ಹೋಲ್ ಮಾಡಿ ಮತ್ತೆ ಪಂಚಾಯತ್ ನಮ್ಮ ಪ್ರಿಯಾಂಕಾ ಖರ್ಗೆ ಡಿಪಾರ್ಟ್ಮೆಂಟ್ ಅವ್ರಲಿಂದ ನಮ್ಲಿಂದ ಸ್ವಲ್ಪ ಕೋಆರ್ಡಿನೇಷನ್ ಮಾಡಬೇಕಾಗ್ತದೆ. ಯಾಕಂದ್ರೆ ಸ್ಪೆಷಲಿ ಹೊಸ ULBsನಲ್ಲಿ ಸಮಸ್ಯೆ ಆಗಿದೆ ತಾವು ಏನು ಹೇಳಿದಿರಿ. ಅದ್ರ ಸಲುವಾಗಿ ನಾನು ತಾವು ಏನು ಸಲಹೆ ಕೊಟ್ಟಿದ್ರಿ 100% ಆ ಸಲಹೆ ನಾನು ಇಮಿಡಿಯೇಟ್ಲಿ ಮೀಟಿಂಗ್ ಮಾಡಿ ಅದು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀನಿ. ಮಾನ್ಯ ಸಚಿವರೇ, ನೀವು ಹೇಳಿರೋ ಹಂಗೆ ಎಷ್ಟಿದೆ ನಮ್ಮ ಹತ್ರ ಘನತ್ಯಾಜ್ಯ ವಿಲೇವಾರಿ ಆಗಬೇಕು ಅದಕ್ಕೆ ತಕ್ಕಂಗೆ ನಮ್ಮ ಹತ್ರ ಸಿಸ್ಟಮ್ ಅಲ್ಲೇ ಇಲ್ಲ. ಅಂದ್ರೆ ನಾವು ಮಾಡ್ತಾ ಇರೋವಂಥದ್ದು ನೀವು ಕೊಟ್ಟಿರೋಂಥ ಉತ್ತರದಲ್ಲೇ ಈಗ ಒಂದು 6000 ಟನ್ ಬರುತ್ತೆ ಅಂದ್ರೆ ನಮ್ಮ ಹತ್ರ 6000 ಟನ್ನಿಗೆ ರೆಡಿ ಆಗಿಲ್ಲ ನಾವು. ಇದು ಪ್ರಾಬ್ಲಮ್. ಒಂದು ಸೈಂಟಿಫಿಕ್, ಇನ್ನೊಂದು ಇದನ್ನ ಪೂರ್ತಿ ಒಂದು ಮಾಫಿಯಾ ಅಡಿಯಲ್ಲಿ ಕೈಯಲ್ಲಿದೆ ಮಾನ್ಯ ಸಭಾಪತಿಗಳು. ಎಲ್ಲಿಂದ ಎಲ್ಲಿಗೆ ಹೋದ್ರೆ ಇದ್ರೊಳಗಡೆ ದುಡ್ಡು ಮಾಡಬೇಕು. ಈ ಸಾಲಿಡ್ ವೇಸ್ಟ್ ಕಸ ವಿಲೇವಾರಿಲೂ ದುಡ್ಡು ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಶುರು ಆಗ್ಬಿಟ್ಟಿದೆ.
ಅದಕ್ಕೆ ಸರ್ಕಾರ ಒಂದು ಗಟ್ಟಿಯಾದಂತ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ನಾಳೆ ದಿವಸ ಅದನ್ನ ಯಾರು ನಾವು ಮುಟ್ಟಕ್ಕೂ ಆಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಬಹಳ ವಿಶೇಷವಾದಂತ ಗಮನವನ್ನ ಮಾನ್ಯ ಸಚಿವರು ವಹಿಸಬೇಕು. ನಮ್ಮ ಅಧಿಕಾರಿಗಳಿಗೆ ಈ ಘನತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದನ್ನ ಬಹಳ ಫಸ್ಟ್ ಪ್ರಿಫರೆನ್ಸ್. ನಮ್ಮ ಊರು ಏನಾರ ಸ್ವಚ್ಛ ಭಾರತ್, ಯಾಕಂದ್ರೆ ಸಾವಿರಾರು ಕೋಟಿ ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮಗೆ ಬರುತ್ತೆ, ಅದು ಸರಿಯಾಗಿ ಕೆಳಗಡೆ ಹೋಗ್ತಿಲ್ಲ ಅನ್ನುವಂಥದ್ದು ಮಾತಾಡ್ತಿಲ್ಲ. ಆಲ್ರೆಡಿ 2-3 ಕಡೆ ಸಮಸ್ಯೆ ಆಗಿದೆ. ಕೋಲಾರ್ನಲ್ಲಿ 2-3 ಆಫೀಸರ್ಗೆ ಸಸ್ಪೆಂಡ್ ಆಗಿದ್ದಾರೆ. ಮತ್ತೆ ಸುಮಾರು ಕಾಂಟ್ರಾಕ್ಟರ್ ಆಲ್ಸೋ ಅದರಲ್ಲಿ ತಾವೇನು ಲಾಬಿ ಇದೆ ಅಂತ ಹೇಳಿದರೆ ಅದ್ರ ಸಲಗೆ ಮತ್ತೆ ಸ್ಪೆಷಲಿ ನಾನು ಮೋಸ್ಟ್ಲಿ ಈ ವಾರದಲ್ಲಿ ಒಂದು ಸ್ಪೆಷಲ್ ಸರ್ಕ್ಯುಲರ್ ಇಮಿಡಿಯೇಟ್ ಇದ್ರ ಮೇಲೆ ಆಕ್ಷನ್ ತಗೋಬೇಕಂತ ಸರ್ಕ್ಯುಲರ್ ಕಳಿಸ್ತೇನೆ. ಮತ್ತೆ ಬೇರೆ ಸಜೆಷನ್ ಆಲ್ಸೋ ವಿ ಟೇಕ್ ಸೀರಿಯಸ್ಲಿ ಸರ್.